ಮಾಧ್ಯಮದ ಎಲ್ಲ ವರದಿಗಾರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಮಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾರೆ. ಇವತ್ತು ದಿನಾಂಕ 22/11/2024 ದಾಸರ ಜನ್ಮದಿನೋತ್ಸವವನ್ನು ಹುನಗುಂದ ಹಾಗೂ ಇಳಕಲ್ ಉಭಯ ತಾಲೂಕಿನ ಹಾಲಮತ ಸಮಾಜ ಆಶ್ರಯದೊಂದಿಗೆ ಮತ್ತು ಹುನೂರು ಜಿಲ್ಲಾ ಪಂಚಾಯಿತಿಯ ಸಮಗ್ರ ಎಲ್ಲ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಮತ್ತು ಹುನಗುಂದ ಹಾಗೂ ಇಳಕಲ್ ತಾಲೂಕು ಆಡಳಿತದ ಅಡಿಯಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಾಗೂ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಸಮಾರಂಭ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ನಿರಂತರ ದಾಸೋಹ ಮಠ ಸಿದ್ದನಕೊಳ್ಳ ಹಾಗೂ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರು ರೇವಣಸಿದ್ದೇಶ್ವರ ಮಠ ಮೈಸೂರು, ಹುಣಸೂರು ಹಾಗೂ ಧಾರವಾಡ ಅವರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಪರಮ ಪೂಜ್ಯ ಶ್ರೀ ರೇವಣಸಿದ್ದೇಶ್ವರ ಗುರುವಿನ ರೇವಣಸಿದ್ದೇಶ್ವರ ಪೀಠ ಸೊರೂರು ಈ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂಥ ಸನ್ಮಾನ್ಯ ನಮ್ಮ ಬಾಗಲಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಈಗಿನ ಸಂಸದರು, ಸಚಿವರಾದಂಥ ಸನ್ಮಾನ್ಯ ಎಚ್.ವೈ. ಸಾಹೇಬರು ಮತ್ತು ವಿಶೇಷ ಆಹ್ವಾನಿತ ಏನು ಈ ಒಂದು ಕಾರ್ಯಕ್ರಮಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಪಣೆಯನ್ನು ಅರ್ಪಿಸುತ್ತಿರುವಂಥ ನಮ್ಮ ಕುಷ್ಟಗಿ ಮತಕ್ಷೇತ್ರದ ಶಾಸಕರು, ಮುಖ್ಯ ಸಚೇತಕರು ಆದಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಎಚ್. ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಇನ್ನೋರ್ವ ವಿಶೇಷ ಆಹ್ವಾನಿತರಾದಂಥ ಮಾಜಿ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಸ್.ಜಿ. ನಂಜೇಗೌಡರು ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಸನ್ಮಾನ್ಯ ಹಾಲಮತ ಸಮಾಜದ ಮುಖಂಡರಾದಂಥ ಶಶಿಕಾಂತ್ ಎಚ್. ಪಾಟೀಲ್ ಅವರು ಮತ್ತು ನಮ್ಮ ಹುನಗುಂದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗಂಗಾಧರ ಅವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಕನಕದಾಸ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದಂಥ ಯೋಗೇಶ್, ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ಕಟ್ಗಾರ್ ಅವರು, ಶಾಂತಕುಮಾರ್ ಸುತ್ತೂರು ಅವರು, ಕೆ. ಸಾಕಾ ಅವರು, ಶರಣಪ್ಪ ಅಂಬ್ಯಾಳ್ ಅವರು ಮತ್ತು ಇದರ ಒಂದು ನೇತೃತ್ವವನ್ನು ಚಾಲನೆಯನ್ನು ಕಾರ್ಯಕ್ರಮದ ಚಾಲನೆಯನ್ನು ನೀಡಿರುವಂಥ ನಮ್ಮ ಹುನಗುಂದ ಬ್ಲಾಕಿನ 200 ವರ್ಗದ ಅಧ್ಯಕ್ಷರು, ಶಿಕ್ಷಕರು, ಆತ್ಮೀಯರಾದಂಥ ಮತ್ತು ನಮ್ಮ ಎಲ್ಲ ಸಮಾಜ, ಹುನೂರು ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕಿನ ಅವಳಿ ಏನು 7 ತಾಲೂಕಿನ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಸಮಸ್ತ ಹಿರಿಯರೊಂದಿಗೆ, ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಪುತ್ಥಳಿ ಅನಾವರಣ ಮತ್ತು ಕನಕದಾಸರ ಜಯಂತ್ಯೋತ್ಸವವನ್ನು ಇದೇ ದಿನಾಂಕ 22 ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಸನ್ಮಾನ್ಯ ಎಚ್.ವೈ. ಸಾಹೇಬರು ಮತ್ತು ನಮ್ಮ ಕುಷ್ಟಗಿ ಮತಕ್ಷೇತ್ರದ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ದೊಡ್ಡಗೌಡ ಎಚ್. ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾ ಇದ್ದಾರೆ. ಆದ ಕಾರಣ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಮುದಾಯದ ಮುಖಂಡರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಈ ಒಂದು ಸಭೆ ಯಶಸ್ವಿ ಆಗಲು ನಾನು ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು, ಯಾಕಂದರೆ ಇವತ್ತು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು, ಯುಗ ಪುರುಷರು, ದಿಗ್ಗಜರು ಈ ನಾಡನ್ನು ಸುಂದರಗೊಳಿಸೋದಕ್ಕೆ, ಈ ಮನುಕುಲವನ್ನು ಸುಂದರಗೊಳಿಸೋದಕ್ಕೆ ಯಾರ್ಯಾರು ಈ ದೇಶದಲ್ಲಿ ಸ್ಮರಿಸಿದ್ದಾರೆ ಅವರ ಎಲ್ಲ ಜಯಂತ್ಯೋತ್ಸವವನ್ನು ಎಲ್ಲ ಸಮುದಾಯಗಳು ಕೂಡಿ ಆಚರಣೆ ಮಾಡಿದರೆ ಒಂದು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ಕಾರಣದಿಂದ ನಾವು ಎಲ್ಲ ಸಮುದಾಯಗಳನ್ನು ಮುಖಂಡರನ್ನು ಕೂಡ ಇಲ್ಲಿ ವಿಶೇಷವಾಗಿ ಆಹ್ವಾನವನ್ನು ಮಾಡಿದ್ದೀವಿ. ಕೇವಲ ಒಂದು
ಒಂದು ಸಮುದಾಯ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳು, ಯಾಕಂದರೆ ಇದು ಸುಮಾರು ಈ ಒಂದು ಕಂಚಿನ ಪುತ್ಥಳಿಗೆಲ್ಲ ಇವತ್ತು ವಿಶೇಷವಾಗಿ ನಾನು SRK ಪ್ರತಿಷ್ಠಾನದಿಂದ ಈ ಒಂದು ಪುತ್ಥಳಿಯನ್ನು ಯಾವುದೇ ಒಂದು ಜಯಂತಿ ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಮತ್ತು ಮಾರುಸಿ ವಾಲ್ಮೀಕಿಯವರಾಗಿರ್ಬೋದು, ಟಿಪ್ಪು ಸುಲ್ತಾನ್ ಅವರಾಗಿರ್ಬೋದು, ಈ ರೀತಿ ಜಯಂತಿ ಉತ್ಸವವನ್ನು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಇವತ್ತು ತಾಲೂಕು ಆಡಳಿತದ ವತಿಯಿಂದ ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಒಂದು ಕಡೆ ಮೂರ್ತಿ ಅನಾವರಣ, ಇನ್ನೊಂದು ಕಡೆ ಕನಕದಾಸರ ಜಯಂತ್ಯೋತ್ಸವವನ್ನು ಇವತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಗ್ತೀವಿ? ಚಿಲ್ಲಾಪುರ ಗ್ರಾಮದ ವಿಶೇಷತೆ ಏನು ಅಂದರೆ, ಚಿಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಆ ಭಾಗದ ಮುಖಂಡರು, ಆಲ್ಮೂರು ಸಮಾಜದ ಮುಖಂಡರು ಎಲ್ಲ ಹಿರಿಯರು ಅವರ ಒಂದು ಸಂಕಲ್ಪ ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸಬೇಕು ಅನ್ನೋದು ಕನಸಾಗಿತ್ತು. ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳು ಒಳಗೊಂಡು ಆಚರಣೆಯನ್ನು ಮಾಡಬೇಕು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗುತ್ತೆ. ಯಾಕಂದರೆ ಯಾರಿಗೇ ಆಗಲಿ, ನಾವು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಇವತ್ತು ಪ್ರವಾದಿಗಳಾಗಿರ್ಬೋದು, ಅನೇಕ ಈ ದೇಶವನ್ನು, ಈ ಸಮಾಜವನ್ನು ಸುಧಾರಣೆ ಮಾಡಿದಂಥ ಮಹಾಪುರುಷರ ಒಂದು ಜಯಂತ್ಯೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಚಿಲ್ಲಾಪುರ ಕೊನೆಯ ಹಳ್ಳಿ, ನನ್ನ ಮತಕ್ಷೇತ್ರದ ಕೊನೆಯ ಹಳ್ಳಿ, ಆ ಒಂದು ಕಡೆಭಾಗ ಇರುವಂಥ ಈ ಹಳ್ಳಿಯಲ್ಲಿ ಮತ್ತು ಮುಂಬರುವ ಜಯಂತಿಗಳು ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡಬೇಕು. ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸೋದ್ರ ಮುಖಾಂತರ ಆಚರಣೆ ಮಾಡ್ತಾಯಿದ್ರು. ಅದನ್ನು ಬದಲಾಯಿಸಿ ಇದು ಒಂದು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಾನು ಸಮಸ್ತ ಹುಣಸೂರು ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಯಾವುದೇ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ. ತಾಲೂಕು ಆಡಳಿತ ಒಂದು ಆಚರಣೆ ಇದೆ, ಆದರೆ ಹಾಲಮತ ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳ ಒಳಗೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾನು ಎರಡೂ ತಾಲೂಕಿನ ಸಮಸ್ತ ಜನತೆಗೆ, ಸಮುದಾಯದ ಎಲ್ಲ ಮುಖಂಡರುಗಳಿಗೆ, ತಾಯಂದಿರಿಗೆ, ಯುವಕರಿಗೆ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕನಕದಾಸರ ಒಂದು ಪವಿತ್ರವಾದ ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಂತೆ ಮಾಡಿಕೊಂಡು ಈ ಕಾರ್ಯಕ್ರಮದ ಭೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು, ಅದು ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವ ವಹಿಸುವಂಥ ವಿಜಯ ಮಾತೇಶ್ ಗದ್ದೆಯವರು ಅದನ್ನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾರೆ. ಮುಂದೆ ನಮ್ಮ ವಿಜಯ ಮಾತೇಶ್ ಗದ್ದೆಯವರು ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಮತ್ತು ಜಯಂತಿಗಳು ಹೇಗೆ ಅರ್ಥಪೂರ್ಣವಾಗಿರಬೇಕು, ಹೇಗೆ ಜಾತ್ಯತೀತವಾಗಿರಬೇಕಂದ್ರೆ ಮಹಾಪುರುಷರ ಜಯಂತಿಗಳು ಈ ರೀತಿ ಹೊಸತನದಿಂದ ಕೂಡಿರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊಸತನವನ್ನು, ಹೊಸ ಉದ್ದೇಶವನ್ನು ಯಾರಾದರೂ ರೂಪಿಸ್ತಾ ಇದ್ದರೆ ಅದು ನಮ್ಮ ಮಾನ್ಯ ಶಾಸಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಕನಕ ಜಯಂತಿಯಿಂದಲೇ ಈ ಹೊಸತನ ಆರಂಭ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ತಾಲೂಕಾ ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಜಯಂತಿಗಳನ್ನು ಹಳ್ಳಿಗಳ ಮಟ್ಟಕ್ಕೆ ಕರೆದೊಯ್ದಿತ್ತು. ಮೊದಲನೇ ಉದ್ದೇಶ ಸಾಹೇಬರು. ಎರಡನೇದಾಗಿ ಜಾತ್ಯತೀತವಾಗಿರಬೇಕು. ಇವತ್ತು ಕನಕರನ್ನು ನಾವು ಆರಾಧಿಸುವುದೇ ಜಾತ್ಯತೀತ ಕನಕರು. ಕನಕರಂದರೆ ಜಾತ್ಯತೀತತೆ, ಕನಕರಂದರೆ ಕುಲರಹಿತ ವ್ಯಕ್ತಿ ಅಂತ ನಾವು ಮಾತಾಡ್ತೀವಿ. ಆ ಕನಕ ಜಯಂತಿ ಆರಂಭದಿಂದಲೇ ಇಂಥ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ ಗೂಡೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸರ್ವ ಸಮುದಾಯಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ನಿರ್ಲಕ್ಷಿತ ಗ್ರಾಮ, ಕೊನೆಯ ಹಳ್ಳಿ ಅದು, ಅತ್ಯಂತ ನಿರ್ಲಕ್ಷಿತ ಅಂದರೆ ಸಣ್ಣ ಗ್ರಾಮ ಮತ್ತು ಯಾವುದೇ ಶ್ರೀಮಂತರಿರುವಂಥ ಗ್ರಾಮ ಅಲ್ಲ, ಏನಲ್ಲ, ಅಂಥ ಗ್ರಾಮಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಎಲ್ಲ ಹಿರಿಯರು ಇಲ್ಲಿ ಬಂದಾರ, ಆ ಹಳ್ಳಿಯಲ್ಲಿ ಆಚರಿಸಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಾಡಿದರು. ಅದರ ಜೊತೆ ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂಥ
ಎಚ್.ವೈ. ಮೇಟಿ ಸಾಹೇಬರನ್ನ ಆಹ್ವಾನಿಸಿದ ಉದ್ದೇಶ ಆಗಲಿ ಅಥವಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವಲ್ಲಿ ಆಗಮಿಸ್ತಾ ಇರುವಂಥ ನಮ್ಮ ಕುಷ್ಟಗಿಯ ಶಾಸಕರಾದಂಥ ಮಾನ್ಯ ಶ್ರೀ ದೊಡ್ಡನಗೌಡ ಎಚ್. ಪಾಟೀಲ್ ಅವರು ಇಲ್ಲಿ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪಕ್ಷಾತೀತ ಅನ್ನುವ ಒಂದು ಸಂದೇಶ ಅಡಗಿದೆ. ಅದೇ ರೀತಿ ಪಕ್ಷಾತೀತವಾಗಿ ನಮ್ಮ ಮತಕ್ಷೇತ್ರದ ಕೆಲವು ಧುರೀಣರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕನಕದಾಸರ ಶಕ್ತಿ ಇದೆ, ಯಾಕಂದರೆ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಸಂಸ್ಕೃತಿಯನ್ನು ಈ ಕನಕದಾಸರಿಂದ ಆರಂಭ ಮಾಡಬೇಕನ್ನುವಂಥ ಉದ್ದೇಶ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ತಾವು ಅಧ್ಯಕ್ಷರಂತವ್ರು ಹೇಳ್ಕೊಳ್ಳಿಲ್ಲ. ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ವಹಿಸ್ತಾರೆ. ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ ಹೆಸರುಗಳ ಜೊತೆ ನಮ್ಮ ಗೂಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮುದಾಯಗಳು ನಾವು ಹೆಸರಿಸ್ತಾ ಹೋದರೆ ಯಾವ ಸಮಾಜವನ್ನು ಅಲ್ಲಿ ಏನು ಕಡೆಗಣಿಸಿಲ್ಲ. ಒಂದು ಪಂಚಮಸಾಲಿ ಸಮುದಾಯದಿಂದ ಹಿಡಿದುಕೊಂಡು ಒಂದು ಹೆಳವ ಸಮಾಜದವರೆಗೆ ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿರುವಂಥ ಸಮಾಜವನ್ನು ಕೂಡ ಅಲ್ಲಿ ಪರಿಗಣಿಸಿದ್ದೀವಿ. ಯಾಕಂದರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಕನಕದಾಸರ ಜಯಂತಿಯನ್ನು ಮಾಡಿದ್ರೆ ಕನಕದಾಸರಿಗೆ ನಿಜವಾದ ಗೌರವ ಸಲ್ಲುತ್ತನ್ನುವಂಥ ಒಂದು ಉದ್ದೇಶ ಅಷ್ಟೇ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿರ್ತಾವೆ ಆ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ. ಇದನ್ನೆಲ್ಲ ತಾವು ಯಾವುದನ್ನು ಗಮನದಲ್ಲಿ ಇಟ್ಕೋಬೇಡ್ರಿ. ಇದು ಎಲ್ಲರ ಜಯಂತಿ ಅಂತ ಮಾಡ್ಕೋಬೇಕು. ಈಗ ಸಾಹೇಬರು ಹೇಳಿದಾಗ ಇದು ತಾಲೂಕಾ ಆಡಳಿತದ ಒಂದು ಸಹಯೋಗದಲ್ಲಿ ನಡೀತೈತಿ. ತಾಲೂಕು ಆಡಳಿತದ ಪರವಾಗಿ ಅಧಿಕಾರಿಗಳು ಎಲ್ಲರೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಲೇಬೇಕು ಅನ್ನುವಂಥ ನಿರ್ದೇಶನವನ್ನು ಕೂಡ ಮಾನ್ಯ ಶಾಸಕರು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರು, PKPSನ ಸದಸ್ಯರು, ಅಧ್ಯಕ್ಷರು ಆಯಾ ಗ್ರಾಮ ಪಂಚಾಯಿತಿ ಒಂದೊಂದು ಬ್ಯಾನರನ್ನು ಕನಕದಾಸರ ಜಯಂತಿಗೆ ಶುಭ ಕೋರುವಂಥ ಒಂದು ಬ್ಯಾನರನ್ನು ಕಡ್ಡಾಯವಾಗಿ ಆ ವೇದಿಕೆ ಹತ್ತಿರ ಪ್ರದರ್ಶನ ಮಾಡಬೇಕು ಅಂತ ಸಹಿತ ಶಾಸಕರು ಅಪೇಕ್ಷೆ ಪಟ್ಟಾರೆ. ಅದಕ್ಕೆ ನಾನು ಈ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳ ಮತ್ತು PKPSನ ಸದಸ್ಯರುಗಳಿಗೆ, ನಗರಸಭೆ ಮತ್ತು ಪುರಸಭೆಯ ಸದಸ್ಯರು, ಅಧ್ಯಕ್ಷರುಗಳಿಗೆ ತಮ್ಮ ತಮ್ಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ, ನಗರಸಭೆ, ಪುರಸಭೆಯ ಒಂದು ಹೆಸರಿನಲ್ಲಿ, PKPSಗಳ ಹೆಸರಿನಲ್ಲಿ ತಮ್ಮ ತಮ್ಮ ಸದಸ್ಯರ ಭಾವಚಿತ್ರಗಳನ್ನು ಹಾಕಿ ಕನಕ ಜಯಂತಿಗೆ ಶುಭವನ್ನು ಕೋರುವಂಥ ಬ್ಯಾನರ್ಗಳನ್ನು ಅಲ್ಲಿ ಪ್ರದರ್ಶನ ಮಾಡಿರಿ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಸೇರಿ ಕನಕ ಜಯಂತಿಯನ್ನು ಮಾಡಕತ್ತೀವಿ. ಇದು ಈ ಉದ್ದೇಶ ಕೇವಲ ಕನಕ ಜಯಂತಿಗೆ ಮಾತ್ರ ಸೀಮಿತವಲ್ಲ, ಕನಕ ಜಯಂತಿಯಿಂದ ಆರಂಭ ಆಗಕತ್ತೆ. ಇದು ಮುಂದಿನ ಎಲ್ಲ ಜಯಂತಿಗಳಿಗೆ ಕೂಡ ಇದು ಮಾದರಿಯಾಗುವಂಥ ಒಂದು ಮಾದರಿಯ ಕಾರ್ಯ. ಅದಕ್ಕಾಗಿ ಮಾನ್ಯ ಪತ್ರಕರ್ತರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಸಕರ ಒಂದು ಸದುದ್ದೇಶವನ್ನು ತಾವು ಅದನ್ನು ಏನು ಮಾಡಬೇಕು, ಎಕ್ಸ್ಪೋಸ್ ಮಾಡಬೇಕು. ಸರ್ ಒಂದು ಒಳ್ಳೆಯ ಉದ್ದೇಶವನ್ನು ತಾವು ಈ ಕನಕ ಜಯಂತಿಯ ಒಂದು ತಾವು ಬರೆಯುವಂಥ ವರದಿಗಳಲ್ಲಿ, ಅದರಲ್ಲಿ ನಾನು ವಿಶೇಷವಾಗಿ ಇಳಕಲ್ ಭಾಗದ ವರದಿಗಾರರು ಇಲ್ಲಿ ಈ ಸುದ್ದಿಯನ್ನು ಏನು ಹೆಚ್ಚಿಗೆ ಪ್ರತಿಬಿಂಬಿಸ್ರಿ. ಅದು ಇಲ್ಕ ಮತ್ತು ನಮ್ಮ ಚಿಲ್ಲಾಪುರ ಭಾಗದಲ್ಲಿ ಅಮೀನ್ಗಢ ಭಾಗದ ವರದಿಗಾರರು ಕೂಡ ಬರ್ತಾರೆ. ಅವರು ಕೂಡ ನಮ್ಮ ಸ್ನೇಹಿತರೆ. ಅವ್ರಿಗೂ ಕೂಡ ಈ ಉದ್ದೇಶವನ್ನು ಹೇಳ್ರಿ. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪ್ರಚಾರದ ಪಾತ್ರ ಕೂಡ ಜಾಸ್ತಿ ಐತಿ. ಇಲ್ಲಿ ಸೇರಿರುವಂಥ ನಿಮಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಮುದಾಯದ ಬಂಧುಗಳಿಗೂ ಮತ್ತು ತಾವೆಲ್ಲ ತಮ್ಮ ಹಳ್ಳಿಗೆ ಹೋಗಿ ಹೆಚ್ಚಿನ ಪ್ರಚಾರ ಕೊಟ್ಟು ಆ ಕನಕ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ. ಇದರಿಂದ ಎಲ್ಲರೂ ಅಂತಿಮವಾಗಿ ನಾವು ಭಾರತೀಯರು ಅನ್ನೋದನ್ನು, ಜಾತಿ ಮತ ಪಂಥವಿಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನು ಈ ಆಚರಣೆ ಮುಖಾಂತರ ನಾವು ತೋರಿಸೋಣ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮನ್ನು ಮಾನ್ಯ ಸಾಹೇಬರೊಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಒಂದು ಪ್ರಚಾರದ ಮನೆಯನ್ನು ಹೊತ್ತಂತ ನಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಶೋಭೆ ತಂದುಕೊಡ್ಬೇಕಂತ ಮಾನ್ಯ ಶಾಸಕರ ಪರವಾಗಿ, SRK ಪ್ರತಿಷ್ಠಾನದ ಪರವಾಗಿ ಹಾಗೂ ಸಮಸ್ತ ಸರ್ವ ಸಮುದಾಯಗಳ ಪರವಾಗಿ ಮತ್ತು ಹಾಲುಮತ ಸಮಾಜದ ಪರವಾಗಿ, ವಿಶೇಷವಾಗಿ ಚಿಲ್ಲಾಪುರ ಗ್ರಾಮದ ಸಮಸ್ತ ದೈವ ಮಂಡಳಿ ಪರವಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.